2028ರ ಚುನಾವಣೆಗೆ ನಾನೇ ಮುಖ್ಯಮಂತ್ರಿ ಆಗುತ್ತೇನೆ ಅಂತ ಘೋಷಿಸಿರುವ ಯತ್ನಾಳ್ ಜೆಸಿಬಿ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಎನ್ನುವ ಹೇಳಿಕೆಯಿಂದ ರಾಜಕೀಯ ವೇದಿಕೆಯನ್ನೇ ಕದಡಿದ್ದಾರೆ. ಹಿಂದೂ ಧರ್ಮದ ರಕ್ಷಣೆಗಾಗಿ ಜನರು ಸೇರುತ್ತಿದ್ದಾರೆ. ನಾನು ಮುಖ್ಯಮಂತ್ರಿಯಾಗಿದ್ದರೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಮಾದರಿಯ ಆಡಳಿತವನ್ನ ಕರ್ನಾಟಕದಲ್ಲೂ ಕೂಡ ತರ್ತೇನೆ ಎಂದು ಹಿಂದೂ ಫೈರ್ ಬ್ರ್ಯಾಂಡ್ ಯತ್ನಾಳ್ ಘೋಷಿಸಿದ್ದಾರೆ. ಯತ್ನಾಳ್ ಅವರ ರಾಜಕೀಯ ಶೈಲಿ ಅಂದ್ರೆ ನೇರ ಟೀಕೆ, ಉಗ್ರ ಭಾಷಣ, ಹಿಂದುತ್ವದ ಅಜೆಂಡಾ ಮತ್ತು ಸಾಮಾಜಿಕ ವಿವಾದಗಳ ಬಗ್ಗೆ ನಿರ್ದಾಕ್ಷಿಣ್ಯ ಅಭಿಪ್ರಾಯ. ಅವರು ಬಿಜೆಪಿ ಕುಟುಂಬ ನಾಯಕತ್ವದ ವಿರುದ್ಧವೂ ತಮ್ಮ ಮಾತುಗಳಿಂದ ಪಕ್ಷದೊಳಗೆ ಅಸಮಾಧಾನವನ್ನ ಸೃಷ್ಟಿಸಿದ್ದರು. ಈ ಕಾರಣದಿಂದಲೇ ಮಾರ್ಚ್ 25ರಂದು ಪಕ್ಷದ ಶಿಸ್ತು ಸಮಿತಿ ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆಗೊಳಿಸಿತ್ತು. ಆದರೆ ಪಕ್ಷದಿಂದ ಹೊರಹಾಕಿದ ನಂತರವೂ ಯತ್ನಾಳ್ ಅವರ ಜನಪ್ರಿಯತೆ ಕುಸಿಯದೆ ಬದಲಾಗಿ ಹೆಚ್ಚು ಬಲವತ್ತಾಗ್ತಾ ಇದೆ ಎನ್ನುವುದು ಪ್ರಸ್ತುತ ರಾಜಕೀಯದ ವಿಶ್ಲೇಷಣೆಯ ಪ್ರಮುಖ ಅಂಶವಾಗಿದೆ. ಮಂಡ್ಯ, ಮದ್ದೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆದ ಗಣಪತಿ ಮೆರವಣಿಗೆಯ ವೇಳೆ ಕಲ್ಲು ತೂರಾಟದ ಘಟನೆಯನ್ನ ಖಂಡಿಸಲು ಸ್ಥಳಕ್ಕೆ ತೆರಳಿದ ಯತ್ನಾಳ್ ಅವರಿಗೆ ಸಿಕ್ಕ ಭಾರೀ ಸ್ವಾಗತವೇ ಅವರ ಜನಪ್ರಿಯತೆಯ ಸಾಟಿಯಾಗಿದೆ. ಹಿಂದೂ ಯುವಕರು ಕೇಸರಿ ಶಾಲು ಹೊದ್ದುಕೊಂಡು ಯತ್ನಾಳ್ ಪರ ಘೋಷಣೆಗಳನ್ನ ಕೂಗ್ತಾ ಇರುವಂತಹ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಬಿಜೆಪಿಯ ಮೂಲ ಕಾರ್ಯಕರ್ತರೇ ಯತ್ನಾಳ್ ಅವರ ಬೆಂಬಲದ ಅಲೆಯನ್ನ ನೋಡಿ ಆಶ್ಚರ್ಯ ಪಡ್ತಾ ಇರುವ ಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯದಲ್ಲಿ ಉತ್ತರ ಪ್ರದೇಶ ಮಾದರಿಯ ಆಡಳಿತ ಅಗತ್ಯವಿದೆ ಎಂದು ಹೇಳಿರುವ ಯತ್ನಾಳ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಕೂಡ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದಸರಾ ವೇಳೆ ಚಾಮುಂಡೇಶ್ವರಿಯ ಕುಂಕುಮವನ್ನ ಹಚ್ಚಿಕೊಳ್ಳದವರು ಮುಸ್ಲಿಂ ಕಾರ್ಯಕ್ರಮಗಳಲ್ಲಿ ಟೋಪಿ ಹಾಕಿಕೊಳ್ಳುತ್ತಾರೆ. ಇದು ಸಾಬ್ರ ಸರ್ಕಾರದ ಆಡಳಿತ ಅಂತ ಅವರು ಸರ್ಕಾರದ ಧಾರ್ಮಿಕ ನಿಲುವಿನ ಬಗ್ಗೆ ಟೀಕಿಸಿದ್ದಾರೆ. ವಫ್ ಆಸ್ತಿಗಳ ವಿಷಯದಲ್ಲಿಯೂ ಕೂಡ ಮೋದಿ ಸರ್ಕಾರದ ನೀತಿಯನ್ನ ಸಮರ್ಥಿಸಿಕೊಂಡು ವಫ್ ಕಾನೂನು ತರದಿದ್ರೆ ಹಿಂದೂ ದೇವಾಲಯಗಳ ಜಮೀನುಗಳು ಉಳಿತಾ ಇರಲಿಲ್ಲ ಎಂದಿದ್ದಾರೆ. ಇತ್ತೀಚಿನ ಚಿಕ್ಕಬಳ್ಳಾಪುರ ಮತ್ತು ಶಿವಮೊಗ್ಗ ಉತ್ಸವಗಳಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಅವರ ಭಾಷಣಗಳು ಮತ್ತಷ್ಟು ರಾಜಕೀಯ ತೀವ್ರತೆಯನ್ನ ಪಡೆದಿದೆ. 2028ರಲ್ಲಿ ಸನಾತನ ಧರ್ಮದ ಶಕ್ತಿ ಅಧಿಕಾರಕ್ಕೆ ಬರಲಿದೆ. ಔರಂಗಜೇಬನ ಕಟೌಟ್ ಹಾಕಿದವರ ಮನೆಗಳ ಮೇಲೆ ಕೇಸರಿ ಧ್ವಜ ಹಾರುತ್ತದೆ. ಗಣಪತಿ ಮೆರವಣಿಗೆಯ ಮೇಲೆ ಕಲ್ಲು ಎಸೆದರೆ ಜೆಸಿಬಿ ಗರ್ಜನೆ ಮಾಡುತ್ತದೆ ಅಂತ ಉಗ್ರವಾಗಿ ಎಚ್ಚರಿಕೆ ನೀಡಿರುವ ಯತ್ನಾಳ್ ಅವರ ಹೇಳಿಕೆಗಳು ಹಿಂದುತ್ವ ಶಕ್ತಿಯನ್ನ ಹೆಚ್ಚಿಸಲು ಪ್ರಯತ್ನಿಸ್ತಾ ಇರುವ ಸೂಚನೆಗಳಾಗಿದೆ. ಬಿಜೆಪಿಯೊಳಗೆ ಈಗ ಯತ್ನಾಳ್ ಅವರನ್ನ ಮತ್ತೆ ಪಕ್ಷಕ್ಕೆ ಕರೆತರಬೇಕೆಂಬಂತಹ ಚರ್ಚೆ ನಡೀತಾ ಇದೆ. ಕೇಂದ್ರ ನಾಯಕರ ಮೇಲೆ ಒತ್ತಡ ಹಾಕುತ್ತಿರುವ ಕೆಲ ಗುಂಪುಗಳು ಯತ್ನಾಳ್ ಬಂದ್ರೆ ಹಿಂದೂ ಮತಗಳ ಏಕೀಕರಣ ಸಾಧ್ಯ, 2028ರ ಚುನಾವಣೆಗೆ ಇದು ಸಹಕಾರಿಯಾಗುತ್ತೆ ಎನ್ನುವಂತಹ ವಾದವನ್ನ ಮುಂದಿಟ್ಟಿವೆ. ಆದರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಬಣಗಳು ಅವರ ಮರುಪ್ರವೇಶಕ್ಕೆ ಅಸಮಾಧಾನ ತೋರುತ್ತಿರುವುದಾಗಿ ಮೂಲಗಳು ಹೇಳುತ್ತಿವೆ. ಯತ್ನಾಳ್ ಅವರ ರಾಜಕೀಯ ಕ್ರಮಗಳು ಮುಂದಿನ ಕರ್ನಾಟಕದ ರಾಜಕೀಯದ ಬಣ್ಣವನ್ನೇ ಬದಲಾಯಿಸಬಹುದಾದ ಸಾಧ್ಯತೆಯನ್ನ ತೋರಿಸುತ್ತಿದೆ. ಅವರು ನಿಜಕ್ಕೂ ಕೂಡ ಹೊಸ ಜೆಸಿಬಿ ಪಕ್ಷವನ್ನ ನಿರ್ಮಿಸಿ ಚುನಾವಣೆಗೆ ಇಳಿಯಲಿದ್ದಾರೋ ಅಥವಾ ಬಿಜೆಪಿ ಮತ್ತೆ ಅವರಿಗೆ ಕೈಚಾಚಲಿದೆಯೋ ಎಂಬುದೇ ಮುಂದಿನ ದಿನಗಳ ಕುತೂಹಲ. ಆದರೆ ಸ್ಪಷ್ಟವಾಗಿ ಹೇಳಬೇಕಾದ್ರೆ ಪಕ್ಷದಿಂದ ಉಚ್ಚಾಟನೆಗೊಂಡ ಯತ್ನಾಳ್ ಈಗ ರಾಜ್ಯದ ಹಿಂದುತ್ವ ರಾಜಕೀಯದ ಕೇಂದ್ರ ಬಿಂದುವಾಗಿ ಹೊರಹೊಮ್ಮಿದ್ದಾರೆ. 2028ರ ಅವರ ಹೆಜ್ಜೆಗಳು ಕೇವಲ ಸವಾಲಲ್ಲ, ರಾಜ್ಯ ರಾಜಕೀಯಕ್ಕೆ ಹೊಸ ಅಕ್ಷರ ಬರೆಯುವ ಪ್ರಯತ್ನವೂ ಆಗಿದೆ. ಒಟ್ಟಿನಲ್ಲಿ ಕರ್ನಾಟಕದ ರಾಜಕೀಯ ವಲಯದಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೊಮ್ಮೆ ಚರ್ಚೆಗೆ ಕಾರಣರಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅವರು ನೀಡ್ತಾ ಇರುವಂತಹ ಹೇಳಿಕೆಗಳು ಪಕ್ಷದ ಒಳಗೂ ಹೊರಗೂ ರಾಜಕೀಯ ಹಂಗಾಮೆಯನ್ನ ಸೃಷ್ಟಿಸಿದೆ. ಪಕ್ಷದಿಂದ ಉಚ್ಚಾಟನೆಗೊಂಡ ನಂತರವೂ ರಾಜಕೀಯ ಪ್ರಭಾವವನ್ನ ಕಳೆದುಕೊಳ್ಳದೆ ತಮ್ಮದೇ ಶೈಲಿಯ ಹಿಂದುತ್ವ ರಾಜಕೀಯವನ್ನ ಬಲಪಡಿಸಲು ಅವರು ಕೈಗೊಂಡಂತಹ ಪ್ರಯತ್ನಗಳು ಈಗ ಮತ್ತೊಂದು ಹೊಸ ಚರ್ಚೆಗೆ ಕಾರಣವಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.